ಹೆಲೋ ಗಾಯ್ಸ್, ವೆಲ್ಕಮ್ ಟು ದ ನ್ಯೂ ವ್ಲಾಗ್. ಇವತ್ತು ನಾನು ಆಲ್ರೆಡಿ ನಾಷ್ಟ ಕೂತಿದ್ದೀನಿ. ಇವತ್ತೇನು ಸ್ಪೆಷಲಪ್ಪ ಅಂದರೆ ನಮ್ಮ ಮನೇಲಿ ಪುಳಿಯೋಗರೆ ಇತ್ತು. ಪುಳಿಯೋಗರೆ ಜೊತೆ ಚಿಪ್ಸ್ ಹಂಚ್ಕೊಂಡು ತಿಂತಾಯಿದ್ದೀನಿ. ಇವತ್ತು ನಮಗೆ ಆ್ಯಕ್ಚುಲಿ ಕ್ಲಾಸ್ ಇರಲಿಲ್ಲ, ಬಿಕಾಸ್ ನಮಗೆ ಸ್ಟೂಡೆಂಟ್ ಕೌನ್ಸಿಲಿಂಗ್ ಮಾಡ್ತಿದ್ದಾರೆ ಆ್ಯಂಡ್ ಐ ಆಮ್ ಸ್ಟ್ಯಾಂಡಿಂಗ್ ಫಾರ್ ಡಿಸಿಪ್ಲಿನರಿ ಕಮಿಟಿ. ಅದಕ್ಕೆ ಬಸ್ ಹತ್ಕೊಂಡು ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಕೊಳ್ಳೇಗಾಲ ಬಸ್ ಸಿಕ್ತು, ಒಳ್ಳೆ ಸೀಟು, ಜನ ಕಡಿಮೆ ಇದ್ದಾರೆ. ಕಲಾಸಿಪಾಳ್ಯದಿಂದ ಬಂದರೂ ಜನ ಕಡಿಮೆ ಇದ್ದಾರೆ ಗೈಸ್. ನಾನು ರೀಚ್ ಆಗೋಷ್ಟು ಲಂಚ್ ಬ್ರೇಕೆ ಶುರುವಾಗೋಗಿತ್ತು. ಡಿಸಿಪ್ಲಿನರಿ ಕಮಿಟಿಗೆ ನಾನು ನಾಮಿನಿ ಆಗಿರೋದ್ರಿಂದ ಅವ್ರ ಹತ್ರ ಎಲ್ಲ ಓಟ್ಸ್ ಕೇಳಿ ಕ್ಯಾಂಪೇನ್ ಮಾಡಬೇಕಾಗಿತ್ತು. ಅದಕ್ಕೆ ನಾನು ಜೂನಿಯರ್ಸು ಸೂಪರ್ ಜೂನಿಯರ್ಸ್ ಅವ್ರ ಹತ್ರ ಎಲ್ಲ ಹೋಗಿ ನಾನು ಓಟ್ಸ್ ಕೇಳಬೇಕಿತ್ತು. ಆದರೂ ಒಂಥರ ಸ್ಟ್ರೇಂಜ್ ಫೀಲಿಂಗ್. ಇವ್ರು ಯಾರಂತಾನೆ ಗೊತ್ತಿಲ್ಲ, ಇವ್ರನ್ನ ಯಾರು ಮೀಟು ಮಾಡಿಲ್ಲ. ನಮ್ಮ ಕ್ಲಾಸಿಗೆ ನಾವು ಹೋಗಕ್ಕೆ ಒಂಥರ ಆಗುತ್ತೆ. ಇವಾಗ ಇಲ್ಲಿ ನೋಡಿ, ಬೇರೆಯವ್ರು ನಮ್ಮ ಸೂಪರ್ ಜೂನಿಯರ್ಸ್ ಹತ್ರ ಹೋಗ್ಬಿಟ್ಟು ಇಂಟ್ರೊಡಕ್ಷನ್ ಮಾಡ್ಕೊಡೋಣ ಅಂದ್ಕೊಂಡೆ. ಕಾನ್ವರ್ಸೇಷನ್ ಮಾಡ್ತಿದ್ದೆ ಅವ್ರ ಜೊತೆ ಎಲ್ಲ. ಇದೇ ಫಸ್ಟ್ ಟೈಮ್ ಇವರೆಲ್ಲ ನೋಡಿ ಮಾತಾಡಿಸ್ತಿರೋದು. ನಾನು ಬಂದಿದ್ದ ಕೆಲಸ ಇಲ್ಲೇ ಮುಗೀತು ಅಂದ್ಕೊಂಡು ನನ್ನ ಕರ್ತವ್ಯ ಎಲ್ಲ ಇಷ್ಟು ಮುಗಿಸಿದ್ದೀನಿ ಅಂದ್ಕೊಂಡು ಇವಾಗ ನೆಕ್ಸ್ಟ್ ಏನು ಪ್ಲ್ಯಾನ್ಸು ಒಂದು ಯೋಚನೆ ಮಾಡಬೇಕಾದ್ರೆ ಅವಾಗ ಗೊತ್ತಾಯಿತು, ಫೋರಮ್ಗೆ ಹೋಗ್ಬಿಟ್ಟು ಯಾವುದೋ ಮೂವಿಗೆ ಹೋಗೋಣ ಅಂತ. ನನ್ನ ಫೇವ್ರೆಟ್ ಸೆಕ್ಷನ್ ಯಾವುದು ಗೊತ್ತಾ ಮಾಲಲ್ಲಿ? ಒಂದು ಫುಡ್ ಕೋರ್ಟ್ ಆದಮೇಲೆ ಇದು ಬುಕ್ಸ್ ಗೈಸ್. ಲಾಸ್ಟ್ ಟೈಮ್ ನಾನು ಬಂದಿದ್ದಾಗ ಟೂ ಗುಡ್ ಟು ಬಿ ಟೂ ತಗೊಂಡಿದ್ದೆ. ನನ್ನ ಹತ್ರ ಇತ್ತು ಬುಕ್ ಆಲ್ರೆಡಿ. ಬಟ್ ಇನ್ನೂ ಒಂದು ಪ್ರಾಜೆಕ್ಟ್ ತಗೊಳ್ಳಿದ್ದು, ದ ಬಿಗ್ಗರ್ ಎಡಿಷನ್ ವೇರ್ ಯು ಹ್ಯಾವ್ ದ ಸ್ಕೆಚ್ ಆ್ಯಂಡ್ ಆಲ್. ಐ ವಾಸ್ ಸರ್ಚಿಂಗ್ ಫಾರ್ ಹರ್ ಆಟೋಗ್ರಾಫ್ ಬುಕ್, ಸಿಗಲಿಲ್ಲ. ಬಟ್ ಈ ಥರ ಇಲ್ಲ. ಇವಾಗ ನೆಕ್ಸ್ಟ್ ಫ್ಲೋರ್ ಅಂದರೆ ಚೆನ್ನಾಗಿದೆ. ನೆಕ್ಸ್ಟ್ ಫ್ಲೋರ್ ಇದು ಯಾವುದೊಂದು ಹೊಸ ಶಾಪ್ ಓಪನ್ ಆಗಿದೆ. ಅದು ಯಾವಾಗ ಓಪನ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ತುಂಬ ದಿನ ಆದಮೇಲೆ ಫೋನ್ ಮಾಡ್ಕೊತೀನಿ. ಯು ವಿಲ್ ಗೆಟ್ ಆಲ್ ಕೈಂಡ್ಸ್ ಆಫ್ ಚೈನೀಸ್ ಆರ್ ಜಾಪನೀಸ್ ಫುಡ್ ಅನ್ಕೋತೀನಿ. ಟ್ರೈ ಮಾಡಿಲ್ಲ. ಒಂದಿನ ಟ್ರೈ ಮಾಡಿದಾಗ ಅದನ್ನು ವ್ಲಾಗಲ್ಲಿ ಹಾಕ್ತೀನಿ. ಅಲ್ಲಿ ಸಮಥಿಂಗ್ ರೋಬೋ ಲ್ಯಾಂಡ್ ಅಂತ ಏನೋ ಮಾಡ್ತಿದ್ದಾರೆ. ನಾವೇನು ಅಂತನೂ ನೋಡೋಕ್ಕೆ ಹೋಗಿಲ್ಲ. ಅರ್ಜೆಂಟಲ್ಲಿ ರೋಬೋಟ್ಸಲ್ಲೆಲ್ಲ ಆಟಾಡ್ತಿದ್ದಾರೆ. ಚಿಕ್ಕ ಮಕ್ಕಳು ಎಂಟ್ರಿ ಜಾಸ್ತಿ ಇತ್ತು ಅಂದ್ಬಿಟ್ಟು ಮೇ ಬಿ ಕಿಡ್ಸ್ ಝೋನ್ ಅಂದ್ಕೊಂಡು ಹೋಗಿಲ್ಲ ಒಳಗಡೆ. ಹೋಗ್ಬೇಕಾದ್ರೆ ಟೈಮ್ ಇದ್ದರೆ ನೋಡ್ಕೊಂಡು ಹೋಗೋದು, ತೋರಿಸ್ತೀನಿ. ಯಾವುದು ಅವೈಲಬಲ್ ಇರೋದು? ಯಾವುದು ಹೊಂಟೋಗಿದೆ? 440 ಶೋಗೆ ಇರೋದು. ಆಲ್ರೆಡಿ ಬುಕ್ ಆಗಿದೆ. ಎಷ್ಟು ಬುಕ್ ಆಗೋಗಿದೆ ಆಲ್ರೆಡಿ. ಸೊ ಟಿಕೆಟ್ ತಗೊಂಡಿದ್ದಾಯಿತು. ನಾವು 340 ಶೋಗೆ ಹೋಗೋಣ ಅಂತಿದ್ದು. ಆವಾಗಲೇ ಬುಕ್ ಮಾಡಿದಾಗ ಹೆಚ್ಚು ಸೀಟಲ್ಲಿ ಖಾಲಿ ಇತ್ತು, 2 ಖಾಲಿ ಇತ್ತು ಮಧ್ಯದಲ್ಲಿ. ಸ್ಕ್ರೀನ್ ನೋಡಿದ್ರೆ ಕಾಣುತ್ತೆ. ಬಟ್ ಇವಾಗ ನೋಡಿದ್ರೆ ಬುಕ್ ಆಗೋಗಿದೆ ಆಲ್ರೆಡಿ. ನಾವು ಕಾಲೇಜಿಂದ ಬರೋಷ್ಟು ಇವಾಗ ನೋಡಿದ್ರೆ DL ಖಾಲಿ 2 ಪಾರ್ಟ್ದಾಗ. ಸರಿ ಏನ್ಬಿಟ್ಟು ತಗೊಳ್ಳೋಣ ಅಂದ್ಕೊಂಡ್ರೆ ಇದು ಪರ್ಸನ್ ಯಾರಿದ್ದಾರೆ ಥಿಯೇಟ್ರಲ್ಲಿ ವಾಸ್ ಲೈಕ್ ಮುಂಚೆ ಯಾರೋ ಹೋಗಿದ್ದಾರಂತೆ 330 ಶೋಗೆ. ಬಟ್ ಅವರು ಬೈ ಮಿಸ್ ಆಗಿ ಇದೊಂದು ಶೋ 440 ಸಮಥಿಂಗ್ ಆ ಶೋ ಮಾಡಿಬಿಟ್ಟಿದ್ದಾರಂತೆ. ಅದಕ್ಕೆ ಅದನ್ನು ಸ್ವಾಪ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅವ್ರ ಹತ್ರ ಸ್ವಾಪ್ ಮಾಡಿಕೊಂಡು ಇವಾಗ ನಮ್ಮ ಸೀಟು F ಕಾರ್ನರಲ್ಲೇ ಇದೆ. ಅದು ಮಾಡಿ ಫುಲ್ ಇಷ್ಟೆಲ್ಲ ಆಗೋದು. ಆ್ಯಕ್ಚುಲಿ ಜಾಸ್ತಿ ಕನ್ಫ್ಯೂಷನ್ಸ್ ಆಗ್ತಿದೆ. ಈ ಬುಕ್ ಮಾಡಿ ಕನ್ಫ್ಯೂಸ್ ಆಗಿ ಏನು ಮಾಡೋಕ್ಕಲ್ಲ. ಇವಾಗ ಊಟಕ್ಕೆ ನೋಡಬೇಕು. ವೆಜ್ ರೆಡಿ ಏನು ತಿನ್ನೋಣ ತೋರಿಸ್ತೀವಿ. ಫಸ್ಟು ಇವಾಗ ಊಟಕ್ಕೆ ಹೋದಾಗ ನಮಗೆ ಸ್ಟ್ರೈಟ್ ಹತ್ತದಾಗೆ ಕಾಣೋದು KFC, ಮೆಕ್ಡೊನಾಲ್ಡ್ಸ್, ಡೊಮಿನೋಸ್, ಆಫರ್ ಇಲ್ಲ. ನಾನು ಮೋಸ್ಟ್ಲಿ ಮೆಕ್ಡೊನಾಲ್ಡ್ಸ್, ಐ ಆಮ್ ಅ ಮೆಕ್ಡೊನಾಲ್ಡ್ಸ್ ಫ್ಯಾನ್. KFC ತಗೋತೀನಿ, ಬಟ್ ಮೆಕ್ಡೊನಾಲ್ಡ್ಸ್ ಫ್ಯಾನ್ ಮೇಜರ್. ಬರ್ಗರ್ ಕಿಂಗ್ ಅಷ್ಟು ನಾನು ಪ್ರಿಫರ್ ಮಾಡಲ್ಲ. ಆಸ್ಟ್ರೇಲಿಯಾದಾಗ ಬರ್ಗರ್ ಕಿಂಗ್. ಕಮೆಂಟ್ ಮಾಡಿ ತಿಳಿಸಿ ನೀವು ಬರ್ಗರ್ ಕಿಂಗ ಅಥವಾ ಮೆಕ್ಡೊನಾಲ್ಡ್ಸ್. ಆ್ಯಂಡ್ ಫಾರ್ ಪಿಜ್ಜಾ ಐ ಪ್ರಿಫರ್ ಡೊಮಿನೋಸ್. ಇವಾಗ ಸದ್ಯಕ್ಕೆ ನಾನು ಟಾಕೋ ತೊಗೊಂಡಿದ್ದೀನಿ. ಟ್ಯಾಕೋ ವೆಜ್ ಟಾಕೋ ತೊಗೊಂಡಿದ್ದೀನಿ, ಒಂದು ಕ್ರಿಸ್ಪ್ ತೊಗೊಂಡಿದ್ದೀನಿ, ಒಂದು ಸಾಫ್ಟ್ ಟಾಕೋ ತೊಗೊಂಡಿದ್ದೀನಿ. ನೆಕ್ಸ್ಟು ಏನು ನೋಡಬೇಕು ಅಂತ
ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ. ಬಿಕಾಸ್ ಸಾಕು ಹೊಟ್ಟೆ ತುಂಬಲ್ಲ, ನಾನು ಲಂಚ್ ತರಲಿಲ್ಲ ಅದಕ್ಕೆ. ಇವಾಗ ಈ ಸೆಕ್ಷನ್ ಫುಡ್ ಕೋರ್ಟಿಗೆ ಬಂದಿದ್ದೀವಿ. ಫುಲ್ ವೆಜ್, ಪ್ಯೂರ್ ವೆಜ್. ಇದೆಲ್ಲ ಫುಲ್ ಚೈನೀಸ್. ಕ್ಯಾಲಿಫೋರ್ನಿಯಾ ಬೋರಿತೋ. ಆ್ಯಕ್ಚುಲಿ ಇವಾಗ ಟಾಕೋಸ್ ಆದಮೇಲೆ ನೆಕ್ಸ್ಟು ಏನಿದು ಮಶ್ರೂಮ್ ಬಟರ್ ಗಾರ್ಲಿಕ್ ರೈಸ್ ತಗೊಂಡೆ. ಸೊ ಅಲ್ಲಿ ಒಂದು ನಿಮಿಷ ತೋರಿಸ್ತೀನಿ, ಒಂದು ನಿಮಿಷ. ಹೆಂಗೆ ಅಂದರೆ ಆ ಎಂಡಿಗೆ ಟಾಕೋಸ್ ಇದೆ ಅಂದರೆ ಈ ಎಂಡಲ್ಲಿ ಅಲ್ಲಿ ಫುಲ್ ಅಲ್ಲಿ ಇನ್ನು ಕಾರ್ನರ್ ಮಶ್ರೂಮ್ ಗಾರ್ಲಿಕ್ ರೈಸ್. ಟಾಕೋಸ್ ಆಲ್ರೆಡಿ ಬಂದಿದೆ, ನಾವು ಬ್ಯಾಗಲ್ಲಿ ಅಲ್ಲಿ ಇಟ್ಟಿದ್ದೀವಿ. ಸೊ ಅದಕ್ಕೆ ಅಲ್ಲಿಗೆ ಬೇಡ ಅಂದ್ಬಿಟ್ಟು ಬ್ಯಾಗೆಲ್ಲ ಇಲ್ಲಿ ತೊಗೊಂಡು ಟಾಕೋಸ್ ಮುಗಿಸಿ ಆಮೇಲೆ ರೈಸ್ ತಿಂದು ಅಷ್ಟಲ್ಲಾಗುತ್ತೆ. ಫುಲ್ ರಿಲ್ಯಾಕ್ಸ್ ಮಾಡಿಕೊಂಡು ಹೋಗಿ ಮೂವಿ ನೋಡ್ಕೊಂಡು ನಾಳೆ ಹೋಗುತ್ತೆ ಅಷ್ಟೇ. ಆಮೇಲೆ ಎಲೆಕ್ಷನ್ ರಿಸಲ್ಟ್ಸ್ ಎಲ್ಲ ನಾಳೆ ಗೊತ್ತಾಗುತ್ತೆ, ಏನಾಗುತ್ತೆ ಅಂತ ಹೇಳ್ತೀನಿ. ಗೆದ್ದರೂ ಹೇಳ್ತೀನಿ, ಸೋತ್ರು ಹೇಳ್ತೀನಿ ಅಷ್ಟೇ. ಮೂವಿ ಹೆಂಗಿತ್ತು ಅಂತಲೂ ಹೇಳ್ತೀನಿ. ಒಂದು ಬುರಿಟೋ ಒಂದು ಟಾಕೋಸ್ ಮಾಡಿದ್ದೀನಿ. ಇದೆಲ್ಲ ತಿನ್ಕೊಂಡಾದ್ಮೇಲೆ ತಿರ್ಗಾ ಅಷ್ಟು ದೂರ ಹೋಗಿ ರೈಸ್ ತಿನ್ಕೊಂಡು ಬರಬೇಕು. ಇದು ಮಶ್ರೂಮ್ ಗಾರ್ಲಿಕ್ ರೈಸ್. ಟಾಕೋಸ್ ತಿಂಡಿ ಮುಗಿಸಿ ಇವಾಗ ರೈಸ್ ತಿನ್ನೋಕ್ಕೆ ಮುಗೀತು. ಟಾಕೋಸ್ ಇಷ್ಟೇ ಎಷ್ಟು ಚಿಕ್ಕದಿತ್ತು. ಇವಾಗ ರೈಸ್ ತಿನ್ಬಿಟ್ಟು ಇವಾಗ ಓಡಬೇಕು ಬೇಗ ಬೇಗ. 4:40ಗೆ ರಶ್, 4:20 ಅದು ಇನ್ನೂ ಕೂತಿದ್ದೀನಿ ನಾನು. ಇವಾಗ ರೈಸು ಮುಗಿಸಾಯ್ತು ತಿಂಡಿ. ಇವಾಗ ಓಡಬೇಕು ಬಿಕಾಸ್ ಆಲ್ರೆಡಿ 4:40 ಆಗೋಗಿದೆ. ಶೋ ಶುರು ಆಗುತ್ತೆ. ಪ್ಲಸ್ ಚೆನ್ನಾಗಿರ್ಬೇಕು ಬಿಡ್ತೀನಿ ಟು ಪಿ ವೆರಿ ಬ್ಯಾಡ್ಲಿ. ಫೋರಮ್ ಬ್ಯೂಟಿ ಅಂದ್ರೇ ಇದು ಗೈಸ್. ಫೋರಮ್ ಮಾಲ್ ಮಾತ್ರ ಪ್ಲಸ್ ನೋಡಿ. ಅಬು ಬಾಸ್, ಟೋನಿ ಸ್ಟಾರ್ಕ್ ಎಲ್ಲ ಸೆಲೆಬ್ರಿಟಿ ಅವ್ರ ಫಿಗರ್ಸ್ ಎಲ್ಲ ಹಾಕಿದ್ದಾರೆ. ಅದೇ ಖುಷಿ ಆಗುತ್ತೆ ಫೋರಮ್ ಮಾಲಲ್ಲಿ. क्वालिटी में स्टोर करें और दे इंस्टेंटली 3 गुना ज्यादा. ಹಲೋ. ಸೊ ನಾನು ಮೂವಿ ಮುಗಿಸ್ಕೊಂಡು ಬಂದೆ, ಮನೆಗೆ ಬಂದೆ. ಇಟ್ ಇಸ್ ಆಲ್ಮೋಸ್ಟ್ 7:30 ಆಗಿತ್ತು ಮೂವಿ ಮುಗ್ದು. 2 hours 14 minutes ಮೂವಿ ಅಂತು. ಅಲ್ಲಿ ಶೂಟ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ 5% ಚಾರ್ಜ್ ಇತ್ತು ನಂದು. ಆ್ಯಂಡ್ ಕ್ಯಾಸಲ್ಲಿ ಸುಮ್ಮನೆ ಏನಕ್ಕೆ ಶೂಟ್ ಮಾಡೋದು, ಮನೆಗೆ ಹೋಗಿ ಚಾರ್ಜ್ ಮಾಡೋಣ, ಆಮೇಲೆ ಶೂಟ್ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಅಬೌಟ್ ದ ಮೂವಿ, ನನಗೆ ಪರ್ಸ್ನಲಿ ಐ ಲವ್ ವಾಚಿಂಗ್ ಮೂವೀಸ್. ಓಕೆನಾ, ಲವ್ ಮೂವಿ ಫ್ರೀಕ್. ಲ್ಯಾಂಗ್ವೇಜಸ್ ಬ್ಯಾರಿಯರ್, ಐ ಹ್ಯಾವ್ ನೋ ಇಶ್ಯೂಸ್ ಇನ್ ಲ್ಯಾಂಗ್ವೇಜ್. ನಾನು ಇಂಗ್ಲೀಷ್ ನೋಡ್ತೀನಿ, ಮಲಯಾಳಂ ನೋಡ್ತೀನಿ, ಕನ್ನಡ, ಹಿಂದಿ, ಎವ್ರಿಥಿಂಗ್ ಐ ವಾಚ್. ಬಟ್ ನನಗೆ ಇಂಟ್ರೆಸ್ಟ್ ಬರಬೇಕು. ಏನು ಹೆಂಗೆ ಅಂತಂದರೆ, ಬೀಯಿಂಗ್ ಅ ಮೆಡಿಕಲ್ ಸ್ಟೂಡೆಂಟ್ ನನಗೆ ಟೈಮ್ ತುಂಬ ಕಡಿಮೆ ಸಿಗೋದು. ಸಿಕ್ಕಿರೋ ಟೈಮಲ್ಲಿ ಐ ಜಸ್ಟ್ ರ್ಯಾಂಡಮ್ಲಿ ಸಿಟ್, ಸ್ಕ್ರೋಲ್, ಅಥವಾ ಐ ಪೇಂಟ್, ಅಲ್ಲಿ ಗೋ ಸ್ಲೀಪ್. ನಿದ್ದೆ ಸಿಗಬೇಕು, ನಿದ್ದೆ ಮಾಡ್ತೀನಿ. ಬಟ್ ಈ ಥರ ಏನಾದ್ರು ಜಾಸ್ತಿ ಎಕ್ಸ್ಟ್ರಾ 4-5 days ಹಾಲಿಡೇ ಸಿಕ್ಕಿರೋದ್ರಿಂದ ಐ ವಾಚ್ಡ್ ದುರಂಧರ್ ನೋಡಿದೆ, ಲವ್ ಮಾಕ್ಟೇಲ್ 3 ನೋಡಿದೆ. ಫಸ್ಟ್ ಹಾಫ್ ಐ ವಾಚ್ಡ್ ಇಟ್. ಇಟ್ ವಾಸ್ ನೈಸ್, ಇಟ್ ವಾಸ್ ಫನಿ, ಇಟ್ ವಾಸ್ ಹಿಲೇರಿಯಸ್. ಓಕೆನಾ. ಸೆಕೆಂಡ್ ಇಂಟರ್ವಲ್ ಆದಮೇಲೆ ಸೆಕೆಂಡ್ ಪಾರ್ಟ್ ವಾಸ್ ಅಕಾರ್ಡಿಂಗ್ ಟು ಮೀ ವಾಸ್ ಬ್ರಿಲಿಯಂಟ್. ಬಿಕಾಸ್ ಐ ವಿಲ್ ಟೆಲ್ ಯು, ಐ ವಾಚ್ಡ್ ದುರಂಧರ್ ಯೆಸ್ಟರ್ಡೇ. ಅಂದರೆ ಸೆಕೆಂಡ್ ಟೈಮ್ ಐ ವಾಚ್, ಬಟ್ ಐ ವಾಚ್ ಇಟ್ ಯೆಸ್ಟರ್ಡೇ. Then after that, the next day I watched this kind of movie. Dhurandhar is full, like it is a reality of violence ಆ ಥರ ಹೋದರೆ. ಬಟ್ ಲವ್ ಮಾಕ್ಟೇಲ್ is like an emotion and pure bond between a father and a daughter. It is so nicely shown. It is not even that dialogues ಏನು ಅಷ್ಟು ಲೆಂದಿ ಏನಿಲ್ಲ. It is just the actors are acting and the kid has done very beautifully. So many people ಥಿಯೇಟರಲ್ಲಿ ಲಿಟ್ರಲಿ ಕೂತಿರೋರು ಎಲ್ಲರೂ ಅಳ್ತಿದ್ರು. ಆ್ಯಕ್ಚುಲಿ ಐ ಆಮ್ ನಾಟ್ ಎಕ್ಸಾಜರೇಟಿಂಗ್ ಆರ್ ಎನಿಥಿಂಗ್, ಬಟ್ ಆ್ಯಕ್ಚುಲಿ ಮೆನಿ ಪೀಪಲ್ ಡಿಡ್ ಟಿಯರ್ ಅಪ್, ಇನ್ಕ್ಲೂಡಿಂಗ್ ಮೈ ಸೆಲ್ಫ್. ಇಟ್ ವಾಸ್ ವೆರಿ ನೈಸ್, ದ ಕನೆಕ್ಷನ್. ಆ್ಯಂಡ್ ಅದು ನೋಡಿದ ತಕ್ಷಣ ಎವ್ರಿ ಒನ್, ಐ ಆಮ್ ಶೋರ್ ಮೋಸ್ಟ್ ಆಫ್ ದ ಪೀಪಲ್ ವುಡ್ ಹ್ಯಾವ್ ಗಾನ್ ಆ್ಯಂಡ್ ಕಾಲ್ಡ್, ಆಲ್ ಆಫ್ ದ ಗರ್ಲ್ಸ್ ವುಡ್ ಹ್ಯಾವ್ ಕಾಲ್ಡ್ ದೇರ್ ಫಾದರ್ ಆ್ಯಂಡ್ ಸ್ಪೋಕನ್ ಅಬೌಟ್ ಇಟ್. ಇಟ್ ವಾಸ್ ವೆರಿ ನೈಸ್. ಆಯಿತಾ, ಐ ವುಡ್ ವಾಂಟ್ ಪೀಪಲ್ ಆಲ್ಸೋ ಟು ಗೋ ವಾಚ್, ನೋಡಿ, ಕನ್ನಡ ಮೂವೀಸ್ನ ನೋಡಿ ಆ್ಯಂಡ್ ಪ್ರೋತ್ಸಾಹ ಕೊಡಿ ಪ್ಲೀಸ್. ಸ್ಟಾಪ್ ಪೈರಸಿ ದಯವಿಟ್ಟು. ದಟ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ಥಿಯೇಟರಲ್ಲಿ ಕೂತ್ಕೊಂಡು. ಆ್ಯಂಡ್ ಯು ವಾಚ್ ಇಟ್ ವಿತ್ ದ ಕ್ಲೋಸ್ಡ್ ಫುಲ್ ಬ್ಲ್ಯಾಕಲ್ಲಿದ್ದು, ವಿತ್ ದ ಡಾರ್ಕ್ ರೂಮ್,
the huge screen is there, people are seeing, all of the emotions are mixed up, everything. It is so nice. ದಟ್ಸ್ ಆಲ್. ಇವಾಗ ಮನೆಗೆ ಬಂದು ನಾವು ಐ ಹ್ಯಾವ್ ಟು ಗೋ. ತುಂಬ ರಜಾ ಸಿಕ್ತು, ತುಂಬ ಮಜಾ ಮಾಡಿಬಿಟ್ಟಿದ್ದೀನಿ. ಐ ಹ್ಯಾವ್ ಟು ಗೋ, ಐ ಹ್ಯಾವ್ ಟು ಸಿಟ್, ಐ ಹ್ಯಾವ್ ಟು ಸ್ಟಡಿ. ಐ ಹ್ಯಾವ್ ಇಂಟರ್ನಲ್ಸ್ ಕಮಿಂಗ್ ಅಪ್, ಅದನ್ನು ಓದಿ ಅದನ್ನು ಹಾಕ್ತೀನಿ, ಹೌ ಐಲ್ ಸ್ಟಡಿ, ಹೌ ಐಲ್ ಮೇಕ್ ಟೈಮ್ ಟೇಬಲ್ಸ್ ಅಂತ. ಆದಮೇಲೆ ಐ ಹ್ಯಾವ್ ಟು ಎಡಿಟ್ ವಿಡಿಯೋಸ್, ರೀಲ್ಸ್ ಹಾಕಿದ್ದೀನಿ. ದೆನ್ ಯು ಪೀಪಲ್ ಹ್ಯಾವ್ ಟು ಗೋ ಟು ಮೈ ಇನ್ಸ್ಟಾಗ್ರಾಮ್ ಆ್ಯಂಡ್ ಸಿ, ಅದನ್ನು ಹಾಕಿದ್ದೀನಿ. ಅದಾದಮೇಲೆ ಐ ಹ್ಯಾವ್ ಟು ರೈಟ್ ಸ್ಕ್ರಿಪ್ಟ್ಸ್ ಫಾರ್ ಅನದರ್ ಫ್ಯೂ ವಿಡಿಯೋಸ್. ಆಮೇಲೆ ಐ ಹ್ಯಾವ್ ಟು, ನನಗೆ ಕಾಂಟೆಂಟ್ ಸಿಗ್ತಿಲ್ಲ ಗೊತ್ತಾ ಏನು ಶೇರ್ ಮಾಡಿ, ಇದು ಶೂಟ್ ಮಾಡಬೇಕು ಅಂತ. ಐ ಡೆಂಟ್ ಹ್ಯಾವ್ ಎನಿಥಿಂಗ್ ಟು ಶೂಟ್ ಅಂಟಿಲ್ ಐ ಎಂಟರ್ಡ್ ದ ಮಾಲ್. ನಾನು ಕೂತ್ಕೊಂಡು ದೆನ್ ಐ ವಾಸ್ ಜಸ್ಟ್ ರ್ಯಾಂಡಮ್ಲಿ ಸಿಟ್ಟಿಂಗ್, ದೆನ್ ಐ ಸ್ಟಾರ್ಟ್ ಟು ಶೂಟ್ ಲೈಕ್ ಆಲ್ ಆಫ್ ಅ ಸಡನ್. ಐ ವಾಸ್ ಲೈಕ್ ಓಕೆ ಫೈನ್, ಐಲ್ ಶೂಟ್ ಅಂತ. ಐ ಹ್ಯಾವ್ ನೋ ಐಡಿಯಾ ಹೌ ದಿಸ್ ಈಸ್ ಆಲ್ಸೋ ಕಮಿಂಗ್. ಸುಮ್ಮನೆ ವೀಡಿಯೋ ತೆಗಿತಿದ್ದೀನಿ ಬಿಕಾಸ್ ಐ ಆಮ್ ನಾಟ್ ಹ್ಯಾವಿಂಗ್ ಎನಿ ಐಡಿಯಾ ಆಫ್ ವಾಟ್ ಐ ಆಮ್ ಡೂಯಿಂಗ್ ಫಾರ್ ನೌ, because I don't know what will work, what will not work. Maybe after a few months, after 2-3 months or something, I might get a hold of this and I might do it way better than what I'm doing now. So for now, I'll just edit it and I'll just post it. So ನನ್ನ ಗೋಲ್ ಏನು ಇಟ್ಕೊಂಡಿದ್ದೀನಿ, 2 days once I'll post the full screen video. Shorts I'll try to post. The thing is, the shorts, the reels which I'm posting on Instagram, I can't post the same reels on YouTube because I post this ಎಸ್ಕೋಬಾರ್ ಅಂತ ಒಂದು ರೀಲ್ ಮಾಡಿದ್ದೀನಿ, ದ್ಯಾಟ್ ವಿತ್ ಅ ಫ್ರೆಂಡ್, ದ್ಯಾಟ್ ಇಟ್ ಇಸ್ ಡೂಯಿಂಗ್ ವೆರಿ ವೆಲ್ ಇನ್ ರೀಲ್ಸ್. ಐ ಥಾಟ್ ಆಫ್ ಪುಟಿಂಗ್ ಇಟ್ ಆನ್ ಯೂಟ್ಯೂಬ್ ಆಲ್ಸೋ, ಬಟ್ ಇಟ್ ಈಸ್ ಲೈಕ್ some copyright issue, something happened, so I deleted it. I didn't want any of fuzz in the start only. So I have no issues. I have to see what all can I do in shorts also, because shorts I'll get more watch time. Okay na? If I get more ಏನಂತಾರೆ, ಏನಾದರೂ ಸಿಕ್ಕಿದ್ರೆ ಬಿಟ್ಸ್ ಆ್ಯಂಡ್ ಬೈಟ್ಸ್ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಫಾರ್ ನೌ, like, share and subscribe. I want you people's support. Thank you. Bye bye.